ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಮ್ಮ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್, ಆಕಾಶ್ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಲ್ತಾನಪೇಟೆ ಸಹಯೋಗದಲ್ಲಿ ಪರಿಸರ ದಿನಾಚರಣೆ ಪ್ರಯುಕ್ತ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಚಾಲನೆ ನೀಡಿದ್ದಾರೆ. ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ಉನ್ನತ ಮಟ್ಟದಲ್ಲಿ ನೋಡುವ ಆಸೆ. ನಾನು ಸಹ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದವನು. ಹಾಗೆ ನನ್ನೂರಿನ ಸರ್ಕಾರಿ ಶಾಲೆಗೆ ಏನಾದರೂ ಮಾಡಬೇಕು ಎಂದು ಬಯಕೆ. ಸರ್ಕಾರಿ ಶಾಲೆಗಳು ಉನ್ನತಿಗೊಂಡ್ರೆ ನನ್ನ ದೇಶ ಚೆನ್ನಾಗಿರುತ್ತೆ. ಶಾಲೆಯ ಸ್ಥಿತಿ, ಮೂಲಭೂತ ವ್ಯವಸ್ಥೆ ಹದಗೆಟ್ಟಿದೆ. ಶಾಲಾ ಆವರಣದಲ್ಲಿ ಇಷ್ಟೊಂದು ಜಾಗವಿದ್ದು ಏನೂ ಮಾಡೋಕೆ ಆಗದೆ ಇದ್ದಾರೆ. ಸ್ವತಂತ್ರ ಬಂದಾಗಿನಿಂದ ಇದುವರೆಗೂ ದೇಶವನ್ನ ಆಡಳಿತ ನಡೆಸಿದವರು ಶೂನ್ಯಗೊಂಡಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಳೆಯಿಂದ ಸುರಿಯುವ ಪರಿಸ್ಥಿತಿ ಬಂದಿದೆ. ದೇಶದ ವ್ಯವಸ್ಥೆ ಹದಗೆಟ್ಟಿದೆ ಎಂದು ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರಿ ಶಾಲೆಗಳೊಂದಿಗೆ ಕೈ ಜೋಡಿಸಿ ಸರ್ಕಾರಿ ಶಾಲೆಗಳ ಮಕ್ಕಳನ್ನ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಅತ್ಯುತ್ತಮವಾದ ಒಂದು ಕನಸು ಮತ್ತು ಒಂದು ಗುರಿ. ಯಾಕಂದ್ರೆ ನಾನೊಬ್ಬ ಸರ್ಕಾರಿ ಶಾಲೆಯಿಂದ ಬಂದದ್ದು. ಈ ಒಂದು ವೇದಿಕೆಯಲ್ಲಿ ನನ್ನ ಸುಲ್ತಾನ್ಪೇಟೆ ಗ್ರಾಮಸ್ಥರಾದ ನನ್ನ ಸ್ನೇಹಿತ, ನನ್ನ ಸಹೋದರ ಸಮಾನರಾದ ಮಣಿ ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನ ಮತ್ತು ಕ್ಷಮಾಪಣೆಯನ್ನ ಕೇಳ್ತೀನಿ. ನನಗೆ ಮೋಸ್ಟ್ಲಿ ಈ ಸ್ಕೂಲ್ ಬರೋಕ್ಕೆ 1 ವರ್ಷದಿಂದ ಕರೆದಿರ್ತಾರೆ. ಎಲ್ಲದಕ್ಕೂ ಟೈಮ್ ಬರ್ಬೇಕಷ್ಟೇ. ನೋಡಿ, ನಾವು ನಿಮ್ಮ ಮುಂದೆ ಕಾಣಿಸ್ಬೋದು, ಫೇಸ್ಬುಕ್ ಅಲ್ಲೋ ಟಿವಿಗಳಲ್ಲೋ ಬರ್ಬೋದು. ಇದರಿಂದ ತುಂಬಾ ಜನರ ಶ್ರಮ ಇರುತ್ತೆ. ಅವ್ರಿಗೇನು ಈ ಸ್ಕೂಲ್ ಹಾಕ್ಬಿಟ್ಟು ಏನೋ ದೊಡ್ಡದಾಗಬೇಕು ಅಂತ ಏನಿಲ್ಲ. ಅವ್ರಿಗೆ ಏನ್ ಲಾಭ ಬರುತ್ತೆ, ಏನ್ ಇನ್ನೊಂದು, ದಟ್ ಈಸ್ ಆಲ್ ಡಿಫ್ರೆಂಟ್ ಬೈ ಪ್ರಾಡಕ್ಟ್ಸ್ ಇರುತ್ತೆ. ಆದ್ರೆ ಅವ್ರ ಮೂಲ ಉದ್ದೇಶ ಶಾಲೆಗೆ ಏನಾದ್ರು, ನನ್ನೂರಿನ ಶಾಲೆಗೆ ಏನಾದ್ರು ಮಾಡಬೇಕು ಅಂತ. ಅದಕ್ಕೋಸ್ಕರ 10 ಸಲ 100 ಸಲ ಫೋನ್ ಮಾಡಿರ್ತಾರೆ. ನಾನು ಅಷ್ಟು ಸಲ ಮಿಸ್ ಮಾಡಿದ್ದೀನಿ. ಅದರ ಜೊತೆಗೆ ನಟರಾಜ್ ಅಣ್ಣ ಅವರು ಕರೆದಿದ್ದಾರೆ. ಯಾರನ್ನು ನಾವು ಮರೆಯಬಾರ್ದು. ನಂದಿ ಮುರಳಿ ಅಣ್ಣ ಅವರು ಕರೆದಿದ್ದಾರೆ. ಇದಕ್ಕೆ ಮೊದಲು ಚೇರ್ಮನ್ ಆಗಿದ್ರು ಆ ಅಕ್ಕ ಒಬ್ರು, ಮಾಲಿನಿ ಅಕ್ಕ ಅವರು ಕರೆದಿದ್ದಾರೆ. ನಂಗೆ ಗೊತ್ತಿಲ್ಲ, ಎಷ್ಟೋ ಜನ ಪರಿಚಯ ಕೂಡ ಇಲ್ಲ, ಫೋನ್ ಮಾಡ್ತಾರೆ. ಅವ್ರಿಗೆಲ್ಲ ಕಾಳಜಿ ನಮ್ಮೂರಿನ ಶಾಲೆಗೆ ಏನಾದ್ರು ಮಾಡಬೇಕು ಅಂತ. ಉದ್ದೇಶಗಳು ಏನ್ ಬೇಕಾದ್ರೂ ಇರ್ಬೋದು, ಎಂಡ್ ರಿಸಲ್ಟ್ ಮಾತ್ರ ನಮ್ಮ ಮಕ್ಕಳು ಚೆನ್ನಾಗಿರೋದು ಅಷ್ಟೇ ಆಗುತ್ತೆ. ಪ್ರೀತಿಯ ಮಕ್ಕಳೇ, ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಂಡ್ರೆ, ಸರ್ಕಾರಿ ಶಾಲೆಗಳನ್ನ ಆ ಮಕ್ಕಳ ಭವಿಷ್ಯ ಚೆನ್ನಾಗಾದ್ರೆ ಈ ನನ್ನ ದೇಶ ಚೆನ್ನಾಗಾಗತ್ತೆ ಅಂತ ನಂಬಿರೋನಲ್ಲಿ ನಾನು ಒಬ್ಬ. ಪ್ರಕೃತಿಯ ಮಡಿನಲ್ಲಿ, ನಂದಿ ಬೆಟ್ಟದ ಆ ತಪ್ಪಲಿನಲ್ಲಿ ಈ ಶಾಲೆ ಇದೆ. ಎಷ್ಟೊಂದು ಅದ್ಭುತ ನೀವು. ಆದ್ರೆ ಶಾಲೆಯ ಸ್ಥಿತಿ, ಮೂಲಭೂತ ಸೌಕರ್ಯಗಳ ಕೊರತೆ, ಇಷ್ಟೊಂದು ಜಾಗ ಇದೆ, ಇದನ್ನೆಲ್ಲ ಏನೂ ಮಾಡದಿರೋದನ್ನ ನೋಡಿದ್ರೆ, ಇದನ್ನ ದಯವಿಟ್ಟು ಮೀಡಿಯಾದವರಾಗ್ಲಿ ಇನ್ನೊಬ್ಬರಾಗ್ಲಿ ಕರೆಕ್ಟಾಗಿ ಗಮನಿಸಬೇಕು. ನಾನು ಈ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದೀನಿ. ಈ ವ್ಯವಸ್ಥೆಯ ಫೇಲ್ಯೂರ್ ವಿರುದ್ಧ ಮಾತಾಡ್ತಾ ಇದ್ದೀನಿ. ಅಮ್ಮ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್ ಈ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಿದ್ದು, ಟ್ರಸ್ಟ್ ಮೂಲಕ ಹಲವು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ತನ್ನ ಕೈಲಾದಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯದ ಹಸ್ತ ನೀಡುತ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಪ್ರೇರಣೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅವರ ಸಮಾಜಮುಖಿ ಕೆಲಸಗಳನ್ನ ನೋಡಿಕೊಂಡು ನಾವು ಪ್ರೇರೇಪಿತಗೊಂಡು ಸಮಾಜ ಸೇವೆ ಮಾಡುತ್ತಿದ್ದೇವೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಅಮ್ಮ ಎಜುಕೇಷನಲ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷ, ನನ್ನ ಹೆಸರು ಶ್ರೀನಿವಾಸ್ ಕೆ.ಇ. ಅಂತ. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸಂದೀಪ್ ಅಣ್ಣ ಅವರು. ಈ ಒಂದು ಟ್ರಸ್ಟ್ ಉದ್ಘಾಟನೆ ಮಾಡಿದ್ದು ಅಣ್ಣವರ ಮಾತುಗಳಿಂದ ನಾನು ಪ್ರೇರಣೆಯಾಗಿ 2022 ಮೇ 8ನೇ ತಾರೀಕಿನಿಂದ ಅವರೊಂದು ಕಾರ್ಯಕ್ರಮ ನೋಡಿ ಅವರ ಪ್ರೇರಣೆಯಿಂದ ನಾನಿಂದು ಟ್ರಸ್ಟನ್ನು ಮಾಡಿ, ನಾನು ತಾಯಿಯಷ್ಟೇ ಸಮಾಜವನ್ನು ಪ್ರೀತಿ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ನನ್ನ ಕೈಲಾದಷ್ಟು ನಮ್ಮ ಟ್ರಸ್ಟ್ನ 5 ಜನರ ತಂಡ, ಗಂಗರಾಜು, ವೆಂಕಟೇಶು, ಕಂತಳ್ಳಿ ವೆಂಕಟೇಶು ಮತ್ತು ನಮ್ಮ ಆನಂದ್ ಸರ್, ನಾವು 5 ಜನ ಸೇರಿಕೊಂಡು ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ಕೊಡುಗೆಯನ್ನು ನೀಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಇಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಬಾಲಕುಂಟಳ್ಳಿಯಲ್ಲಾಗಿರ್ಬೋದು, ಹಲವಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಾಗಿರುವಂಥದ್ದು,
ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಒಂದು ಮಕ್ಕಳಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮ್ಮ ಟ್ರಸ್ಟಿಂದ ಅವ್ರಿಗೆ ಸಹಕಾರ ನೀಡುತ್ತಾ ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ದಾನವಾಗಿ ಒಂದು ಕೊಡಬೇಕು ಅಂತ. ಜೊತೆಗೆ ಕೆಲವೊಬ್ಬ ವ್ಯಕ್ತಿಯನ್ನು ಹೇಳಿದ್ದಾರೆ, ನಾವು ಯಾವತ್ತೂ ನಮಗಾಗಿ ಬದುಕಬಾರ್ದು, ನನಗಾಗಿ ಬದುಕೋದಕ್ಕಿಂತ ನನ್ನ ಸಮಾಜಕ್ಕಾಗಿ, ನನಗಾಗಿ, ನನ್ನ ಕುಟುಂಬಕ್ಕಾಗಿ ಅನ್ನೋದಿರ ನಮ್ಮ ಸೊಸೈಟಿಗೋಸ್ಕರ ನಾವು ನಿಲ್ಲಬೇಕು ಅನ್ನೋಂಥ ಕೆಲವೊಂದು ಮಾತುಗಳನ್ನು ನಾನು ಕೇಳಿ ನಾವು 5 ಜನರ ತಂಡದಿಂದ ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಸುಲ್ತಾನ್ಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ವಿತರಣೆ ಮತ್ತು ಪರಿಸರ ದಿನಾಚರಣೆ ನಾವು 5ನೇ ತಾರೀಕಿನಿಂದ ಮಾಡುವಂಥ ಕಾರ್ಯಕ್ರಮವನ್ನು ಕಾರಣಾಂತರಗಳಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸುಮಾರು ಒಂದು 100ರಿಂದ 150 ಗಿಡಗಳನ್ನು ಸ್ಕೂಲಲ್ಲಿ ನೆಟ್ಟು ಅದಕ್ಕೆ ಸೆಕ್ಯೂರಿಟಿಯನ್ನು ಕೊಟ್ಟು ಅದಕ್ಕೆ ಒಂದು ಬೇಲಿಯನ್ನು ಹಾಕಿ ಅವ್ರು ಕಾಪಾಡುವಂಥ ಜವಾಬ್ದಾರಿಯನ್ನು ನಾವೇ ತಗೊಂಡಿದ್ದೇವೆ. ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೇವೆ ನಮ್ಮ ಟ್ರಸ್ಟಿಂದ ಅಂತೇಳಿ ನಾನು ಈ ಮೂಲಕ ನಿಮಗೆ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದೇನೆ. ಇನ್ನು ಇದೇ ವೇಳೆ ಟ್ರಸ್ಟ್ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 150ಕ್ಕೂ ಹೆಚ್ಚು ವಿವಿಧ ಗಿಡಗಳನ್ನು ನೆಟ್ಟಿದ್ದಾರೆ. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ವಾಟರ್ ಬಾಟಲ್ ನೀಡಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.